ಭಯ ಪಡಬೇಕಾ? ಆಗಲೇ ಬಂದಿತ್ತ ಆ ಪ್ರಭೇದ? ಹೊಸ ವೈರಾಣು, ಇವತ್ತು ರಿಸಲ್ಟ್, ಹೈ ಸ್ಪೀಡ್ ಟೆನ್ಷನ್. ರಾಜ್ಯದಲ್ಲಿ ಇವತ್ತು ಹೈ ಸ್ಪೀಡ್ ನ ರಿಸಲ್ಟ್ ಬರಲಿದ್ದು, ಸಾಮಾನ್ಯ ಸೋಂಕ ಅಥವಾ ಹೈ ಸ್ಪೀಡ್ ಸೋಂಕ ಅನ್ನುವಂತಹ ರಿಸಲ್ಟ್ ಇವತ್ತು ಗೊತ್ತಾಗುತ್ತೆ. 14 ಮಂದಿಯ ಟೆಸ್ಟ್ ವರದಿ ಇವತ್ತು ಲಭ್ಯವಾಗಲಿದೆ. ಹಾಗಾಗಿ ಒಂದು ರೀತಿಯ ಆತಂಕ ಇದೆ ಈಗ. ಯಾಕಂದ್ರೆ ಸಾಮಾನ್ಯವಾಗಿರುವಂತಹ ಕೊರೋನಾನೇನಾ ಅಥವಾ ಹೈ ಸ್ಪೀಡ್ ಕೊರೋನಾದ ಲಕ್ಷಣಗಳು ಇದೆಯಾ ಅವರಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ಟೆಸ್ಟ್ ನ ರಿಪೋರ್ಟ್ ಲಭ್ಯವಾಗುತ್ತೆ. 14 ಮಂದಿಯ ಟೆಸ್ಟ್ ವರದಿ ಇವತ್ತು ಲಭ್ಯವಾಗಲಿದ್ದು, ಬ್ರಿಟನ್ ನಿಂದ ವಾಪಸ್ ಆಗಿದ್ದಂತಹ 14 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು, ಪಾಸಿಟಿವ್ ರಿಪೋರ್ಟ್ ಬಂದಿತ್ತು. ಆದ್ರೆ ನಿಮಾನ್ಸ್ ಅಲ್ಲಿ ಹೈ ಸ್ಪೀಡ್ ಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿಯಾದಂತಹ ಕೊರೋನಾ ಲಕ್ಷಣಗಳು, ಹಳೆ ಅದರಲ್ಲೇ ಇದ್ದಂತಹ ಕೊರೋನಾನ ಅಥವಾ ರೂಪಾಂತರಿ ಕೊರೋನಾನ ಅನ್ನೋದರ ಬಗ್ಗೆ ಕೂಡ ಇವತ್ತು ಮಾಹಿತಿ ಲಭ್ಯವಾಗುತ್ತೆ. ಜೆನೆಟಿಕ್ ಸೀಕ್ವೆನ್ಸ್ ಪರೀಕ್ಷೆಯ ಫಲಿತಾಂಶ ಇವತ್ತು ಬರಲಿದೆ. ಇವತ್ತಿನ ಫಲಿತಾಂಶಕ್ಕೆ ಇಡೀ ರಾಜ್ಯ ಕಾತರವಾಗಿದೆ, ಒಂದು ರೀತಿಯ ಆತಂಕದಿಂದ ಕಾತರವಾಗಿದೆ. 2127 ಬ್ರಿಟನ್ ರಿಟರ್ನ್ಸ್. 693 ಜನ ಎಲ್ಲಿದ್ದಾರೆ? ಕರುನಾಡಿಗೆ ಹೈ ಸ್ಪೀಡ್ ಕಂಟಕ, ಬ್ರಿಟನ್ ಭೂತ. ನ್ಯೂಸ್ 18 ಬಿಗ್ ಕವರೇಜ್. ರಾಜ್ಯವನ್ನ ಕಾಡ್ತಾ ಇರೋದು ಬ್ರಿಟನ್ನ ಭೂತ. ಈಗ ನಾಪತ್ತೆ ಆದವರ ಬಗ್ಗೆನೇ ಈಗ ಎಲ್ರಿಗೂ ಕೂಡ ಟೆನ್ಷನ್ ಇರೋದು. ಆರೋಗ್ಯ ಇಲಾಖೆ, ಪೊಲೀಸರು ಕೂಡ ಶೋಧವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾಪತ್ತೆ ಆದವರ ಕಾಂಟ್ಯಾಕ್ಟ್ ಮಾತ್ರ ಸಿಗ್ತಾನೆ ಇಲ್ಲ. ಅವರನ್ನ ಟ್ರೇಸ್ ಮಾಡುವಂತಹ ಪ್ರಯತ್ನ ಆಗುತ್ತೆ, ಅದು ಕೂಡ ಫೇಲ್ಯೂರ್ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ 693 ಜನ ಎಲ್ಲಿದ್ದಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಅವರನ್ನ ಹುಡುಕುವಂತಹ ಪ್ರಯತ್ನವನ್ನಂತ ಆರೋಗ್ಯ ಇಲಾಖೆ ಮಾಡ್ತಾನೆ ಇದೆ. ಡಿಸೆಂಬರ್ 12ರಿಂದ 21ರವರೆಗೆ 2127 ಮಂದಿ ಬಂದಿದ್ದಾರೆ. 2127 ಮಂದಿ ಬ್ರಿಟನ್ನಿಂದ ರಾಜ್ಯಕ್ಕೆ ಆಗಮಿಸಿದ್ದಾರೆ. 1434 ಮಂದಿ ಈಗ ಪತ್ತೆಯಾಗಿದ್ದಾರೆ. ಆದ್ರೆ ಇನ್ನೂ ಕೂಡ 693 ಮಂದಿ ನಾಪತ್ತೆಯಾಗಿದ್ದಾರೆ. ಇವರಿಗಾಗಿಯೇ ಈಗ ಆರೋಗ್ಯ ಇಲಾಖೆ ತಲೆ ಕೆಡಿಸಿಕೊಂಡಿದ್ದು, ಆರೋಗ್ಯ ಇಲಾಖೆಯ ಜೊತೆಗೆ ಪೊಲೀಸರು ಕೂಡ ಶೋಧವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ 693 ಮಂದಿಯ ಸುಳಿವೇ ಸಿಗ್ತಾ ಇಲ್ಲ. ಕೆಲವರು ಮನೆಗೆ ಬೀಗ ಹಾಕೊಂಡಿದ್ದಾರೆ, ಕೆಲವರು ಬೇರೆ ಬೇರೆ ರಾಜ್ಯಗಳ ಪ್ರವಾಸ ಕೈಗೊಂಡಿದ್ದಾರೆ, ಕೆಲವರ ಫೋನ್ ಸ್ವಿಚ್ ಆಫ್ ಆಗಿದೆ, ಹಲವರು ರಾಂಗ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಬರುವಂತಹ ಸಂದರ್ಭದಲ್ಲಿ. ಇದೇ ಅನೇಕ ಟೆನ್ಷನ್ಗೆ ಕಾರಣ ಆಗ್ತಾ ಇರೋದು. 693 ಮಂದಿ ರಾಜ್ಯಕ್ಕೆ ಕಂಟಕ ಆಗ್ತಾರಾ ಅನ್ನುವಂತಹ ಆತಂಕ ಇದೆ. ಯಾಕಂದ್ರೆ ಈಗ ಇವರನ್ನ ಹುಡುಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ವೇಳೆ ಪಾಸಿಟಿವ್ ಬಂದ್ರೆ ಆ ಪಾಸಿಟಿವ್ ಯಾವ ಸ್ವರೂಪದ್ದು, ರೂಪಾಂತರಿ ಕೊರೋನಾದ ಅಥವಾ ಹಳೆಯ ಕೊರೋನಾ ಇತ್ತಲ್ಲ ಆ ಕೊರೋನಾದ ಲಕ್ಷಣಗಳ ಅನ್ನೋದು ಕೂಡ ಈಗ ಗೊತ್ತಾಗಬೇಕಾಗಿದೆ. ರಾಜ್ಯದಲ್ಲಿ ಒಟ್ಟು 693 ಮಂದಿ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲೇ 220 ಮಂದಿ ಮಿಸ್ಸಿಂಗ್ ಆಗಿದ್ದಾರೆ. 693ರ ಪೈಕಿ 220 ಜನ ಬೆಂಗಳೂರಿನಲ್ಲೇ ಮಿಸ್ಸಿಂಗ್ ಆಗಿದ್ದಾರೆ. ಬೆಂಗಳೂರಲ್ಲಿ ಈಗ ಒಂದು ರೀತಿಯ ಆತಂಕ ಶುರುವಾಗಿದೆ, ಟೆನ್ಷನ್ ಶುರುವಾಗಿದೆ. ಏನಪ್ಪ, ಇವರನ್ನ ಹುಡುಕುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ, ಬಟ್ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಮೊನ್ನೆವರೆಗೂ ಕೂಡ 151 ಮಂದಿ ನಾಪತ್ತೆಯಾಗಿದ್ರು. ಆದ್ರೆ ನಿನ್ನೆಗೆ ಈಗ ನಾಪತ್ತೆಯಾದವರಂತಹ ಲೆಕ್ಕ ನೋಡಿದ್ರೆ ಅದು 220ಕ್ಕೆ ಏರಿಕೆಯಾಗಿದೆ. ಇದೇ ಕಾರಣಕ್ಕಾಗಿ ಬೆಂಗಳೂರಲ್ಲಿ ದಿನೇ ಈಗ ಆತಂಕ ಹೆಚ್ಚಾಗ್ತಾ ಇರೋದು. ನಾಪತ್ತೆಯಾದವರ ಫೋನ್ ಸ್ವಿಚ್ ಆಫ್ ಆಗಿದೆ. ಬಿಬಿಎಂಪಿಯಿಂದ ದೂರು ದಾಖಲಿಸುವ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಅದೇ ಕಾರಣಕ್ಕಾಗಿ ಪೊಲೀಸರ ನೆರವನ್ನ ಕೇಳಿರೋದು ಬಿಬಿಎಂಪಿ. ಅವನ್ನ ಟ್ರೇಸ್ ಮಾಡುವಂತಹ ಪ್ರಯತ್ನಗಳನ್ನ ಈಗ ಬಿಬಿಎಂಪಿಯ ಜೊತೆಗೆ ಆರೋಗ್ಯ ಇಲಾಖೆಯ ಜೊತೆಗೆ ಪೊಲೀಸರ ಸಹಾಯವನ್ನ ಕೂಡ ಈಗ ತೆಗೆದುಕೊಂಡು ಈ ಎಲ್ಲ ಕೆಲಸ ಕಾರ್ಯಗಳನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಲ್ಲೇ 220 ಮಂದಿ ಈಗ ನಾಪತ್ತೆಯಾಗಿದ್ದಾರೆ. 151ರಿಂದ 220ಕ್ಕೆ ಈಗ ಏರಿಕೆಯಾಗಿದೆ. ನಾಪತ್ತೆಯಾದವರ ಸಂಖ್ಯೆಯನ್ನ ನೋಡಿದ್ರೆ ಬಹಳ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಏನಾಗುತ್ತೋ ಏನೋ ಯಾರಿಗೂ ಕೂಡ ಗೊತ್ತಿಲ್ಲ. ಅವರು ಒಂದು ವೇಳೆ ಅವ್ರಿಗೆ ಏನಾದ್ರೂ ಪಾಸಿಟಿವ್ ಇದ್ದಿದ್ರೆ ಅದು ಇನ್ನೊಂದಷ್ಟು ಜನರಿಗೆ ಹರಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅದರಲ್ಲೂ ಕೂಡ ರೂಪಾಂತರಿ ಕೊರೋನಾ ಹೈ ಸ್ಪೀಡ್ ಆಗಿ ಹರಡುತ್ತೆ.